ಬಾಬುರಾಯನ ಕೊಪ್ಪಲು ಈ ಗ್ರಾಮದಲ್ಲಿ ವೈರಲ್ ಫೀವರ್ನ ಆತಂಕ ಹೆಚ್ಚಾಗಿದೆ. ಹೌದು, ಬಾಬುರಾಯನ ಕೊಪ್ಪಲು ಗ್ರಾಮದಲ್ಲಿ ವೈರಲ್ ಫೀವರ್ನ ಆತಂಕ ಹೆಚ್ಚಾಗಿದೆ. ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನ ಕೊಪ್ಪಲು ಗ್ರಾಮ ಅದು. ಗ್ರಾಮದ 10ಕ್ಕೂ ಹೆಚ್ಚು ಜನ ಜ್ವರದಿಂದ ವಿವಿಧ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ದಾರೆ. ವೈರಲ್ ಫೀವರ್ ಆತಂಕದಿಂದ ಕಂಗಾಲಾಗಿದ್ದಾರೆ ಊರ ಜನ. ಗ್ರಾಮದಲ್ಲಿ ತಾಂಡವಾಡ್ತಾ ಇದೆ ಅನೈರ್ಮಲ್ಯ, ಸ್ವಚ್ಛತೆ ಇಲ್ಲ. ಹಾಗಾಗಿ ಜ್ವರದಿಂದ ಬಳಲುವವರ ಸಂಖ್ಯೆ ಹೆಚ್ಚಾಗಿದೆ. ಬಾಬುರಾಯನ ಕೊಪ್ಪಲು ಗ್ರಾಮದಲ್ಲಿ ವೈರಲ್ ಫೀವರ್ನ ಆತಂಕ ನೋಡಿ ಎಷ್ಟರ ಮಟ್ಟಿಗಿದೆ. ಕುಡಿಯುವ ನೀರು ಸೇರಿದಂತೆ ಚರಂಡಿಯ ಸಮಸ್ಯೆ. ಹಾಗಾಗಿ ಗ್ರಾಮದಲ್ಲಿ ವೈರಲ್ ಜ್ವರ ಹೆಚ್ಚಾಗಿದೆ. ಕಾರಣ ಸ್ವಚ್ಛತೆ ಇಲ್ಲ. ಆದರೆ ಪಂಚಾಯಿತಿ ಅಂತಿರುತ್ತಲ್ಲ, ಕಿರಂಗೂರು ಪಂಚಾಯಿತಿ ಅಧಿಕಾರಿಗಳು ಏನು ಮಾಡ್ತಿದ್ದಾರೆ ಅನ್ನೋದು ಸದ್ಯದ ಪ್ರಶ್ನೆ. ಗ್ರಾಮದ ಆರೋಗ್ಯ ಸಮಸ್ಯೆಗೆ ತಾಲೂಕು ಆಡಳಿತ, ಆರೋಗ್ಯ ಇಲಾಖೆ ಸ್ಪಂದಿಸ್ತಿಲ್ಲ ಅನ್ನೋದು ಗ್ರಾಮಸ್ಥರ ಆರೋಪ. ಜನರ ಆರೋಗ್ಯ ಸಮಸ್ಯೆ ಸ್ಪಂದಿಸೋದಕ್ಕೆ ಆರೋಗ್ಯ ಇಲಾಖೆಗೆ ಈಗಾಗಲೇ ಮನವಿಯನ್ನು ಕೂಡ ಮಾಡಿಕೊಡಲಾಗಿದೆ. ಇಲ್ಲ ಅಂದರೆ ಪ್ರತಿಭಟನೆಗೆ ಎಚ್ಚರಿಕೆಯನ್ನು ಸೂಚಿಸಿದ್ದಾರೆ ಆ ಭಾಗದ ಗ್ರಾಮಸ್ಥರು. ಸರ್, ನೀರಿನ ಸಮಸ್ಯೆಯಿಂದ 10 ಜನಗಳು ಜ್ವರ ಪೀಡಿತವಾಗಿ ಆಸ್ಪತ್ರೆ ಏಕಕಾಲದಲ್ಲಿ 10 ಜನನು ಸಹ ಏಕಕಾಲದಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಏನಂತ ಹೇಳಿದ್ರೆ, ಈ ಒಂದು ಅಭಿವೃದ್ಧಿ ಅಧಿಕಾರಿಗಳು PDO ಅವರು ಏನಿದ್ದಾರೆ, ಸಿಬ್ಬಂದಿ ವರ್ಗ ಇದ್ದಾರೆ, ಅವರ ನಿರ್ಲಕ್ಷ್ಯದಿಂದ ಈ ತರ ಗ್ರಾಮದಲ್ಲಿ ಜನಗಳಿಗೆ ಈ ತರ ಜ್ವರ ಕಳಿಸುವ ಮುಖಾಂತರ ಒಂದು ಆತಂಕಕ್ಕೆ ಒಳಗಾಗಿದೆ. ಈ ಗ್ರಾಮನೇ ಆತಂಕಕ್ಕೆ ಒಳಗಾಗಿದೆ. ತಕ್ಷಣವಾಗಿ ಆರೋಗ್ಯ ಇಲಾಖೆಯವರು ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತಹಸೀಲ್ದಾರ್ ಎಲ್ಲ ಗ್ರಾಮಕ್ಕೆ ಭೇಟಿ ನೀಡಿ ನಮ್ಮ ಗ್ರಾಮದಲ್ಲಿ ಏನು ಆತಂಕ ಮೂಡಿದೆ, ಗ್ರಾಮದ ಜನಗಳ ನಿವಾರಣೆ ಮಾಡಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಏನಂದ್ರೆ ಜ್ವರಗಳು ಬರ್ತಾವೆ. ಇದೇ ಮಾಮೂಲಿ ನೋಡಿ, ಚರಂಡಿಗಳೆಲ್ಲ ಕ್ಲೀನ್ ಮಾಡಿಲ್ಲ, ಏನಿಲ್ಲ. ಅಲ್ಲಿ ನಮ್ಮನೆ ಮುಂದೆ ತಿಪ್ಪೆ, ಅಲ್ಲೆಲ್ಲ ಸುತ್ತಮುತ್ತ ಕಡ್ಡಿ ಕಸ ಎಲ್ಲ ಬೆಳೆದು ನಿಂತವೆ, ಕ್ಲೀನ್ ಮಾಡೋರಿಲ್ಲ. ಕೋಳಿ ಕೊಕ್ಕೆ ಚೆನ್ನಾಗಿ ಸಾಕವ್ರೆ. ಈಗ ಎಷ್ಟು ಜನಕ್ಕೆ ಜ್ವರ ಬಂದೈತೆ ನಿಮ್ಮೂರಲ್ಲಿ? ಈಗ ಅಲ್ಲಿ ಆ ಕಡೆ ಒಬ್ಬರು ಬಂದೈತೆ, ಈ ಕಡೆ ಒಂದ್ ಹುಡುಗಂಗ್ ಬಂದೈತೆ. ಸುಮಾರು ಹುಡುಗರುಗಳನ್ನ ಅಡ್ಮಿಟ್ ಮಾಡೋರೆ. ಏನ್ ಸ್ವಚ್ಛತೆ ಇಲ್ಲ ಅಂತ ಊರಲ್ಲಿ? ಸ್ವಚ್ಛತೆ ಇಲ್ಲ ಅಂತ. ಈಗ ತುಂಬಾ ಜನಕ್ಕೆ ಈಗ ಜ್ವರ ಬರ್ತಾನೆ ಐತೆ. ಯಾವ ತರ ಐತೆ, ಮಕ್ಕಳಿಗೆಲ್ಲ ಇದ್ದ ಜ್ವರಗಳೆಲ್ಲ ಬರ್ತೈತೆ. ಯಾರು ಕೇಳೋರಿಲ್ಲ, ಏನು ಇಲ್ಲ. ರೋಡ್ ಚೆನ್ನಾಗಿಲ್ಲ, ಮಕ್ಕಳಿಗೆಲ್ಲ ಜ್ವರಗಳು ಅದು ಇದು ಬರ್ತಾನೆ ಐತೆ. ಯಾವಾಗಿಂದ ಎಲ್ಲರಿಗೂ ಜ್ವರ ಬರ್ತಾ ಇರೋದು? ಈಗ ಅವಾಗಲೇ ಒಂದು 15 ದಿನ ಆಗಿಲ್ವ ತಾಯಿ? 15 ದಿನ ಮೇಲೆ ಆಯ್ತು. 15 ದಿನದಿಂದನೂ ಜ್ವರನೇ. ಏನ್ ಗೌರ್ಮೆಂಟ್ ಆಸ್ಪತ್ರೆ ಏನ್ ನೋಡ್ತಾರೆ ಅವರು? ಅಲ್ಲಿ ಹೋದ್ರೆ ಏನು ನೋಡಲ್ಲ. ಹೋದ್ರೆ ಒಂದ್ ಮಾತ್ರೆ ಕೊಡ್ತಾರೆ, ಕಳಿಸ್ತಾರೆ. ಒಂದು ಮುಟ್ಟು ನೋಡೋದಿಲ್ಲ, ಏನಿಲ್ಲ. ಹಂಗೆ ಎಲ್ರಿಗೂ ಭಯ ಆಗ್ತಿದೆ. ಈಗ ನಿಮ್ಗೆ ಭಯ ಆಗ್ತಿದ್ಯಾ? ಭಯ ಆಯ್ತಿದೆ. ದೊಡ್ಡವ್ರ ಹೆಂಗಾರಾಗ್ಲಿ, ದೊಡ್ಡ ಮಕ್ಕಳಿಗೆ ಜಾಸ್ತಿ ಜ್ವರಗಳು. ಅಲ್ಲೊಂದ್ 2 ಮಕ್ಕಳಿಗೆ. ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾರೆ. ರಾಘವೇಂದ್ರ, ಏನಿದು ಬಾಬುರಾಯನ ಕೊಪ್ಪಲು ಗ್ರಾಮದಲ್ಲಿ ಈ ಮಟ್ಟಿಗೆ ಫೀವರ್ ಹೆಚ್ಚಾಗ್ತಾ ಇದೆ? ಕಾರಣ ಏನು ಅಂತ ನೋಡೋದಾದ್ರೆ ಸ್ವಚ್ಛತೆ ಇಲ್ಲ. ಯಾಕೆ ಅತ್ತ ಕಡೆ ಯಾವ ಅಧಿಕಾರಿನೂ ಗಮನ ಹರಿಸ್ತಿಲ್ವಾ? ಭಾಗದ ಗ್ರಾಮಸ್ಥರು ಏನ್ ಹೇಳ್ತಿದ್ದಾರೆ? ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯ ಕೊಪ್ಪಲು ಗ್ರಾಮದಲ್ಲಿ ಇದೀಗ ವೈರಲ್ ಫೀವರ್ ಆತಂಕ ಎದುರಾಗಿರುವಂತದ್ದು. ಏನು ಆ ಒಂದು ಗ್ರಾಮದಲ್ಲಿ ಈಗಾಗಲೇ ಕೂಡ ಕಳೆದ 3-4 ದಿನಗಳಿಂದ 10ಕ್ಕೂ ಹೆಚ್ಚು ಜನರು ವಿವಿಧ ಆಸ್ಪತ್ರೆಗಳಲ್ಲಿ ಈ ವೈರಲ್ ಫೀವರ್ ನಿಂದ ಚಿಕಿತ್ಸೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಆ ಒಂದು ಗ್ರಾಮದಲ್ಲಿ ಯಾವುದೇ ಅಧಿಕಾರಿಗಳು ಕೂಡ ಹೋಗಿಲ್ಲ. ಮತ್ತೆ ಚಿಕಿತ್ಸೆಯನ್ನು ಸರಿಯಾಗಿ ವೈರಲ್ ಫೀವರ್ಗೆ ಚಿಕಿತ್ಸೆಯನ್ನು ಕೊಡ್ತಿಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಆ ಊರಿನ ಗ್ರಾಮದಲ್ಲಿರುವಂತಹ ಒಂದು ಅನೈರ್ಮಲ್ಯ ವಾತಾವರಣ ಮತ್ತೆ ಕುಡಿಯುವ ನೀರಿನ ಒಂದು ಸ್ವಚ್ಛತೆ ಇಲ್ಲದೆ ಇರುವಂತದ್ದು ಈ ಒಂದು ವೈರಲ್ ಫೀವರ್ಗೆ ಕಾರಣ ಆಗಿದೆ ಅಂತ ಹೇಳಿ ಇಲ್ಲಿನ ಗ್ರಾಮಸ್ಥರು ದೂರನ್ನ ಕೊಡ್ತಿದ್ದಾರೆ. ಗ್ರಾಮದಲ್ಲೂ ಕೂಡ ಸರಿಯಾಗಿ ಚರಂಡಿಗಳ ಸ್ವಚ್ಛತೆ ಇಲ್ಲದೆ ಇರೋದು, ಮತ್ತೊಂದು ಕಡೆ ಕುಡಿಯುವ ನೀರಿನ ಏನು ಇದಿದೆ ಆ ಒಂದು ಕಾಮಗಾರಿ ಕೂಡ ಸರಿಯಾಗಿ ಆಗಿದೆ. ಅದರಲ್ಲೂ ಕೂಡ ಕಲುಷಿತ ನೀರು ಗ್ರಾಮದ ಜನರಿಗೆ ಪೂರೈಕೆ ಆಗ್ತಿದೆ. ಇದರಿಂದಾಗಿ ಆ ಗ್ರಾಮದಲ್ಲಿ ಒಬ್ಬರಲ್ಲ ಒಂದು ಮನೆಗೆ, ಪ್ರತಿಯೊಂದು ಒಂದು ಮನೆಯಲ್ಲಿ ಕೂಡ ಈ ಒಂದು ವೈರಲ್ ಫೀವರ್ನ ಆತಂಕ ಇದಾಗಿದೆ. ಜೊತೆಗೆ ಒಂದೊಂದು ಕುಟುಂಬದಲ್ಲೂ ಕೂಡ ಈಗ ಒಬ್ಬೊಬ್ಬರು ಚಳಿ ಜ್ವರ ಮತ್ತೆ ನೆಗಡಿ ತಲೆನೋವಿಂದ ಬಳಲ್ತಾ ಇದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಗ್ರಾಮದಲ್ಲಿ ವೈರಲ್ ಫೀವರ್ನ ಆತಂಕ ಎದುರಾಗಿರುವಂತದ್ದು. ಜೊತೆಗೆ ಈಗಾಗಲೇ ಕೂಡ ಶ್ರೀರಂಗಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಈ ಗ್ರಾಮದ ಸುಮಾರು 7ಕ್ಕೂ ಹೆಚ್ಚು ಮಂದಿ ಕೂಡ ದಾಖಲಾಗಿ ಅವರಲ್ಲಿ ವೈರಲ್ ಫೀವರ್ ಇರುವಂತದ್ದು ಕೂಡ ಈಗ ಅಲ್ಲಿನ ಪರೀಕ್ಷೆಯಲ್ಲಿ ಪತ್ತೆಯಾಗಿದೆ. ಹೀಗಾಗಿ ಕೂಡ ಏನು ಆಡಳಿತ ಈಗ ಈ ಒಂದು ಆರೋಗ್ಯ ಇಲಾಖೆ ಆಡಳಿತಾಧಿಕಾರಿಗಳು ಕೂಡ ಗ್ರಾಮದಲ್ಲಿ ಏನೋ ಒಂದು ತಪಾಸಣೆ ಮಾಡಬೇಕು, ಮತ್ತೆ ಜನರಲ್ಲಿ ಒಂದು ಎಚ್ಚರಿಕೆಯನ್ನು ಮೂಡಿಸುವಂತ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸ್ಥಳೀಯ ಗ್ರಾಮ ಪಂಚಾಯತಿ ಏನು ಕಿರಂಗೂರು ಗ್ರಾಮ ಪಂಚಾಯತ್ ಇದೆ, ಆ ಒಂದು ಗ್ರಾಮ ಪಂಚಾಯತಿಗೂ ಕೂಡ ಸರಿಯಾಗಿ ಸ್ವಚ್ಛತೆಯನ್ನು ಮಾಡಲಿಕ್ಕೂ ಕೂಡ ಪತ್ರವನ್ನು ಬರೀಬೇಕು ಅಂತ ಹೇಳಿ ತಾಲೂಕು ಆಡಳಿತ ಮಾಡ್ತಾ ಇದೆ. ಇಷ್ಟಾದ್ರೂ ಕೂಡ ಗ್ರಾಮದಲ್ಲಿ ಯಾವುದೇ ರೀತಿಯಾಗಿ ಅಧಿಕಾರಿಗಳು ಬರದೇ ಇರೋದ್ರ ಹಿನ್ನೆಲೆಯಲ್ಲಿ
ಇಲ್ಲಿನ ಸಾರ್ವಜನಿಕರು ಕೂಡ ಈಗ ತಮ್ಮ ಗ್ರಾಮಕ್ಕೆ ಸರಿಯಾದ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ತಾಲೂಕು ಆಡಳಿತ ಏನಿದೆ ಆ ಒಂದು ಆಡಳಿತದ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಈಗ ಕೊಟ್ಟಿರುವಂತದ್ದು ದಿವ್ಯಶ್ರೀ. ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.